ನೋಡ್ರಿ ಅಲ್ಲಿ ಓಡಾಡ್ತಾ ಇದ್ರೆ ಗಗನ ಸಖಿಗಳು ಒಳ್ಳೆ ಜಿಂಕೆ ಹೋದಂಗೆ. ಅದಕ್ಕೆ ದೇವನಹಳ್ಳಿ ಅಕ್ಕಪಕ್ಕ ಲ್ಯಾಂಡ್ ಇರೋದಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ರದು ಅಂತ. ಅಕಸ್ಮಾತ್ ಏರ್ಪೋರ್ಟ್ ಆಗಿ ಏನೋ ಕೆಲಸ ಸಿಕ್ಕಿದ್ರೆ ಯಾವ ಕೆಲಸ ಸಿಕ್ಕದ್ ಮಾಡ್ಚಾ ಏರ್ಪೋರ್ಟ್ ಅಲ್ಲಿ? ಫಸ್ಟ್ ಕನ್ನಡ ಬೈಕ್ ಓಡಿಸು, ಆಮೇಲೆ ಫ್ಲೈಟ್ ಓಡಿಸುವಂತೆ. ಯಾರು ಹೇಳ್ತೀಯಾ? ಫ್ಲೈಟ್ ಮೇಲೆ ತಗೊಂಡೋಗ್ತೀನಿ. ಫ್ಲೈಟ್ ಮೇಲೆ ಹೋಗ್ಬೇಕಾರದು, ಕೆಳಗಡೆ ಹೋಗ್ಬೇಕಾದ್ರೆ ಗಾಡಿಗಳು ಏನ್ ಹಾಕ್ಬಿಟ್ರಲ್ಲಿ ಮೇ ಹೆಲ್ಪ್ ಅಂತ ನಂಬರ್. ಓದ್ಲಾ ನೀನು ಇಂಗ್ಲೀಷ್ ತೆಗೀರ ಪಾಸ್ ಆಗಿದೆಯಲ್ಲ, ಓದು ಏನಂತ ಹೇಳ್ಬಿಟ್ಟು. ಏನಂತ ಈ ಕಡೆ ಹೋಗ್ರಿ ಅಂತಾನ? ಸೂಟ್ ಕೇಸ್ ಎಲ್ಲ ಐತೆ, ಬೇಕೊಂಡು ಹೋಗ್ಬಿಡೋಣ ಮಗ. ಇಲ್ಲಿ ಏನನ್ನ ಒಂದು ಟೈಮ್ ನಾವು ಊಟ ಮಾಡಬೇಕು ಅಂತಂದ್ರೆ ಏನೋ 1 ತಿಂಗಳು ಸಂಬಳ ಇಲ್ಲೇ ಹಾಕ್ಬೇಕು ನೋಡು. ಏರ್ಪೋರ್ಟಲ್ಲಿ ಬಾರು ಅಲ್ಲ ಗುರು, ಕುಡಿದ್ಬಿಟ್ಟು ನಂಗೆ ಗಾಡಿ ಉಡ್ಸ್ಕೊಂಡು ಹೋದ್ರೆ ಫೈನ್ ಹಾಕ್ತಾರೆ. ಪ್ಲೈನಲ್ಲಿ ಕುಡಿದ್ಬಿಟ್ಟು ಹೋದ್ರೆ ಓಡಿಸ್ತಾರೆ ಅಷ್ಟೇನಾ? ಕುಡಿದ್ಬೇಕಾದ್ರೆ ಹೋಗ್ಬೋದು, ಬಟ್ ಕುಡಿದ್ಬಿಟ್ಟು ಗಾಡಿ ಓಡಿಸಂಗಿಲ್ಲ. ನೋಡಿಲ್ಲ ಹಾಲು ಕುಡಿತಾನೆ ಆಲ್ರೆಡಿ. ಏನು ನೀಟ್ನೆಸ್ ಗುರು, ಒಂದೊಂದು ಪ್ರೈಸ್ ಹೋಗ್ಬೋದು ಅಂತ ಹೇಳ್ಬಿಡು. ಮನೆ ಮಠ ಮಾರ್ಕೋಬೇಕಾಗ್ತದೆ, ಜಾಕೆಟ್ ತರಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಯಾರನ್ನ ಬೇಕಾದ್ರೆ ಹಾಕೊಂಡು ಯಾವ ದೇಶಕ್ಕೆ ಬೇಕಾದ್ರೆ ಓಡಬಹುದು. ಸಾಲ ಮಾಡಿ ಕೂಡ ಓಡಬಹುದು, ಸಾಲ ಮಾಡದೆ ಕೂಡ ಓಡಬಹುದು. ಇಲ್ಲೇ ಹೇಗಿರ್ತವೆ, ಮನೆಗೆ ಹೆಂಗಿರ್ತಾವೋ. ಗಂಡನ ಯಾರನ್ನೇ ಟೆಂಟ್ ಮಾಡೋಣ ನೋಡು. ನೀಟ್ ಯಾವ ಬ್ಯಾಕು ಏರ್ಪೋರ್ಟ್ ಅನ್ನೋ ಕೆಲಸ ಸಿಕ್ಬಿಟ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಅವರು. ನೋಡ್ರಪ್ಪ ಏರ್ಪೋರ್ಟಲ್ಲಿ ಬಾರು, ಫ್ಲೈಟ್ ಅಲ್ಲ ಕಾಸೊಂದು ಇದ್ರೆ ವೀಸಾ ವೀಸಾ ಎಲ್ಲ ಅಲ್ಲ ಕಣಲ್ಲಿ ಓಡಾಡೋದಿಗೆ ವೀಸಾ ಪಾಸ್ಪೋರ್ಟ್ ಬೇಕನ್ಸುತ್ತೆ. ವೀಸಾ ಬೇಡ ಅನ್ಸುತ್ತೆ. ಅವನ್ನೇ ಕೇಳ್ಬೇಕಿತ್ತು, ಅವಲ್ಲಿ ಹೇಳ್ಬೇಕು. ಎಂಟ್ರೆನ್ಸ್ ಅಲ್ಲ ಬಾ ಹೋಗ್ಬಿಡಲ್ಲ. ಒಂದು ಕೆಲಸ ಮಾಡೋಣ, ಏನಾರ ಮಾಡಿ ನಾವೇ ಫ್ಲೈಟ್ನ ಪರ್ಚೇಸ್ ಮಾಡ್ಬಿಡೋಣ. ಬಾ ಗಿಫ್ಟ್ ಕೊಡ್ತೀನಿ, ತಗೋ ತೋರಿಸ್ತೀನಿ ಅದು ನಿಂದೆ. ಹಂಗೆ ಬರ ಏನಾರ ಮಾಡಿದ್ ಪರ್ಚೇಸ್ ಮಾಡೋಣ. ಏರೋಪ್ಲೇನ್ ಹೋಗ್ತಿರೋ ಟೈಮಲ್ಲಿ ಯಾರೋ ಐಟಮ್ ಮಿಸ್ ಆಗಿದ್ರೆ ಅದರೊಳಗೆ ಕುಡಿಸ್ಬಿಟ್ಟು ನಾಲ್ಕು ಹೆಚ್ಚಿಬಿಡ್ತಾರೆ. ಹಂಗೆ ಏನಕ್ಕೆ ಏರ್ಪೋರ್ಟ್ ಅಲ್ಲಿ ಕ್ರಿಸ್ಮಸ್ ಮಾಡೋ ಸೆಲೆಬ್ರೇಷನ್ ನೋಡಪ್ಪ. ನಮ್ ಯುಗಾದಿ ಹಬ್ಬ ಮಾಡ್ರಪ್ಪ ಅಂದ್ರೆ ಕ್ರಿಸ್ಮಸ್ ಮಾಡ್ತಾರ ಬಡ್ಡೆ ಸರ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಾನು ನಮ್ಮ ಫ್ರೆಂಡು ನಮ್ಮ ಅಣ್ಣಮ್ಮ ಬಂದಿದ್ದೀವಿ. ನಾವು ಬೇರೆ ತುಂಬ ಸಿಂಪಲ್ ಆಗಿ ಬಂದಿದ್ದೀವಿ. ಇಲ್ಲಿ ಈ ಥರ ಫುಲ್ ರಿಚ್ ಕಾಣಿಸ್ತವ್ರೆ.